ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾಲ್ವಿ ಪಟ್ಟಣದ ಕಿಲ್ಲಾ ಏರಿಯಾದಲ್ಲಿ ಬುನಾದಿ ಅಗೆಯುವ ವೇಳೆ ಉರ್ದು ಭಾಷೆಯ ಲಿಪಿ ಹೊಂದಿರುವ 360 ನಾಣ್ಯಗಳು ಪತ್ತೆಯಾಗಿರುವ ಘಟನೆ ಜರುಗಿದೆ. ಆಗಸ್ಟ್ 20ರಂದು ಬುನಾದಿ ಕಾಮಗಾರಿ ವೇಳೆ ನಾಣ್ಯಗಳು ದೊರೆತಿದ್ದು, ನಾಣ್ಯಗಳು ಸಿಕ್ಕ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದವರ ನಡುವೆ ಉಂಟಾದ ಘರ್ಷಣೆಯಿಂದಾಗಿ ವಿಷಯ ಬಹಿರಂಗವಾಗಿ ಚರ್ಚೆಗೆ ಬಂದಿದೆ. ಬಳಿಕ ಈ ವಿಚಾರ ಮಾನ್ವಿ ಪಟ್ಟಣದಲ್ಲಿ ಗುಸುಗುಸು ಸುದ್ದಿಗೆ ಕಾರಣವಾಗಿತ್ತು. ವಿಷಯ ತಿಳಿದು ಮಾನ್ವಿ ಪೊಲೀಸ್ ಠಾಣೆಯ ಪಿಐ ಕೆಂಚರೆಡ್ಡಿ ಹಾಗೂ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಮಾಹಿತಿ ಕಲೆ ಹಾಕಿದ್ದಾರೆ. ಕಿಲ್ಲಾ ಏರಿಯಾದಲ್ಲಿ ಪತ್ತೆಯಾದ ನಾಣ್ಯಗಳನ್ನು ವಶಕ್ಕೆ ಪಡೆದು ಅವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ಸಂಗ್ರಹಿಸಿ ಕಾನೂನುಬದ್ಧ ಕ್ರಮ ಕೈಗೊಂಡಿದ್ದಾರೆ. ಪತ್ತೆಯಾದ ನಾಣ್ಯಗಳ ಮೇಲೆ ಉರ್ದು ಭಾಷೆಯ ಲಿಪಿ ಇರೋದ್ರಿಂದ ಇವು ಹಿಂದಿನ ನಿಜಾಂ ಸರ್ಕಾರದ ಕಾಲದ ನಾಣ್ಯಗಳಾಗಿರಬಹುದು ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಆದರೆ ನಾಣ್ಯಗಳ ನೈಜ ಕಾಲಮಾನ, ಇತಿಹಾಸ ಹಾಗೂ ಮೌಲ್ಯ ಇನ್ನಷ್ಟೇ ಅಧಿಕೃತವಾಗಿ ದೃಢಪಡಬೇಕಾಗಿದೆ. ನಾಣ್ಯಗಳನ್ನು ಹೆಚ್ಚಿನ ಪರಿಶೀಲನೆ ಹಾಗೂ ವೈಜ್ಞಾನಿಕ ದೃಢೀಕರಣಕ್ಕಾಗಿ ಪುರಾತತ್ವ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಪುರಾತತ್ವ ಇಲಾಖೆಯ ಪರಿಶೀಲನೆ ಬಳಿಕ ನಾಣ್ಯಗಳ ಇತಿಹಾಸ ಮತ್ತು ಮೂಲದ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಾಗುವ ನಿರೀಕ್ಷೆ ಇದೆ. ಮುಂಜಾನೆ ನೋಡ್ರಿ 6 ಗಂಟೆಗೆ ಭಾರತ ಕೆಲಸ ಮಾಡ್ತೀನಿ ನಾನು. ಎಂಡ ಕಸ ಒಗ್ದು ಆತ ಭಾಷಣ ಕರಾಕ್ ಬಂದಿದ್ದ ನನಗೆ. ನಾನು ಹೋಗಿದ್ರೆ 10 ಗಂಟೆಗೆ ಮತ್ತೆ ತಳಗೆ ಬಂದೀವಿ. ಊಟ ಗೀಟ ಮಾಡಿ ಮತ್ತೆ ಹೋಗಿದ್ವಿ. ಆತ ತೋಡಾಕ ಒಂದು ಗಡ್ಗೆ ಬಂತು. ಸೂರ್ಯಂದ ಸುರಿದೆ ನಾನು. ಅವು ಏನಿತ್ತೇನಿಲ್ಲ ಹಾಕಂದ ಗುಡ್ಡಿದ ಮೇಲೆ ಹೋದ ಅವ್ನು ಸತ್ತರು. ನನಗೆ ಕರೆದ ಅಲ್ಲಿಂದ 100 ರೂಪಾಯಿ ಕೊಡ್ತೀನಿ, ಸರಿ ಕುಡಿಬಾ ಅಂದ. ಅವ್ನು ತಕ್ಕ ಸರಿ ರೊಕ್ಕ ಇದ್ದಿಲ್ಲ. ಇದ್ರೆ ನಿನ್ನ ಮನೆಗೆ ಹೋಗಕತ್ತಿದ್ವಿ ಗಡ್ಗೆ ತಗೊಂಡು. ಗಡ್ಗಾಗ ಏನೈತಿ ತೋರ್ಸನ್ ಕಾಸಿ ಒಬ್ಬತ್ತ ಭಾಷಾ ಕಲೆ ಬಿದ್ದು ಇಬ್ಬರು ಜಗಳ ಮಾಡಕತ್ತಿದ್ವಿ. ಒಬ್ಬತ್ತ ದಡ್ಡಿಗೆ ಬಂದ ಅಲ್ಲಿಂದ. ನಾನು ಅಂದು ಇಬ್ಬರು ಜಗಳ ಮಾಡಕತ್ತಾರ ನೋಡಪ್ಪ, ಅದ್ರಾಗ 2 ಕೊಡ್ಬೇಕು ನನಗೆ ಅಂದೆ. ಕೊಡೋಕ್ಕಿಲ್ಲ ಅಂದ ಆತ. ಫೋನ್ನಾಗ ಇಳಿಸ್ಕೊಂಡು ಬಿಡಪ್ಪ ದಡ್ಡಿ ಫೋನ್ನಾಗ ಅಂದೆ ನಾನು. ಇಲ್ಲೊಂದು ಕಂಪ್ಲೇಂಟ್ ಮಾಡಿ ಅವ್ರ ಹೆಸರು ಮಾಡಿ ಎಲ್ಲರಿಗೆ ಅಂದ್ಬಿಟ್ಟೆ ನಾನು. ಅವ್ರು ಗಡ್ಗಿನ ತೋರಿಸಿಲ್ಲ. ಅವ್ರು ಗಡ್ಗಾಗ ಏನಿತ್ತು ಏನಿಲ್ಲ ನನಗೆ ಸಂಬಂಧ ಇಲ್ಲ ನೋಡ್ರಿ. ನಾನು ನಿನ್ನಿಂದ ಅಷ್ಟು ಹೇಳಕತ್ತೀನಿ, ಇವಾಗ ಇಷ್ಟು ಹೇಳಕತ್ತೀನಿ. ಇದು ಮನೆ ಯಾರ್ದು? ಅದು ಮನೆ ಗುತ್ತಿಗೆ ಹಿಡ್ದಿದೆ ಅವ್ರು 3 ಸಾವಿರಕ್ಕೆ ಮಣ್ಣು ಹಾಕಕ್ಕೆ. ನನಗೆ ಕರ್ಕೊಂಬಂದಿದೆ ಅವರೇ. ನಾನೇನು ಮನೆ ಕೆಲಸ ಕೊಡೋ ಅನ್ಕಸ್ ಹೋಗಿಲ್ಲ. ನಾನು ಸ್ವಲ್ಪ ಅಲ್ಲಿನ ಎಂಡ ಕಸ ಹೋಗ್ತೀನಿ, ಮೇವು ಕೊಯ್ತೀನಿ, ಕಸ ಬಳ್ತೀನಿ. ನಾನು ಇಷ್ಟು ದಿನ ಈ ಊರಾಗಿದ್ದರೆ ನಾನು ಇಂಥ ಕೆಟ್ಟ ಕೆಲಸ ಆಗಿಲ್ಲ, ಒಂದು ಕಳ್ತನ ಮಾಡಿಲ್ಲ ನಾನು. ಯಾವಾಗ ಸಿಕ್ಕಿದ್ರಿ ಅದು ನಾಣ್ಯಗಳು? ನಿನ್ನೆ 11 ಗಂಟೆಗೆ ಹಂಗೆ ಸಿಕ್ಕಿದೆ ಅದು. ನಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ರು. ನಮ್ಮ ಅತ್ತೆಯವರು ಮನೆ ಕೆಲಸ ಮಾಡೋಕ್ಕೆ ಹೋಗಿದ್ರು ನಿನ್ನೆ. ಅದೇ ನಮ್ಮ ತಂದೆ ಮತ್ತು ಇಬ್ಬರು ಇನ್ನು ಸೇರಿ ಕೆಲಸ ಮಾಡೋಕ್ಕೆ ಹೋಗಿದ್ರು ಅಲ್ಲಿ. ಆ ಸಮಯದಲ್ಲಿ ಅಲ್ಲಿ ತೆಗೆದು ತೋಡುವಾಗ ಅಲ್ಲಿ ಒಂದು ಏನು ಅಂದರೆ ಒಂದು ಸಿಕ್ಕಿದೆ. ಅದು ಯಾವ ಏರಿಯಾದಲ್ಲಿ ಸಿಕ್ಕಿರೋದು? ಅಲ್ಲಿ ಅಂದ್ರೋನಿ ಕಿಲ್ಲ ಅಂತ, ಅದು ಮೇಲೆ ಕಡೆ ಅಲ್ಲಿ ಕೋಟೆ ಸೈಡ್ ಬರುತ್ತೆ. ಅದು ಅಲ್ಲಿ ಸಿಕ್ಕಿದ ನಂತರ ಅದು ನೋಡಿದರೆ ಅಲ್ಲಿ ಯಾವುದೋ ವಸ್ತುಗಳು ಇದ್ದು ಅದರಲ್ಲಿ. ಏನೇನು ವಸ್ತುಗಳು ಅಂದರೆ ಅದು ಯಾವುದು ಪುರಾತನ ಕಾಲದ್ದು ಯಾವುದು ನಾಣ್ಯಗಳು ಇದ್ದವು ಅದರಲ್ಲಿ. ಅವು ನೋಡಿ ಎಲ್ಲ ಇದು ಮಾಡಿದರು. ಏನು ಬಂಗಾರದ್ದು ಅಂತ ಅದು ನೋಡಿದರು. ಅಂದರೆ ಇದ್ದಿಲ್ಲ ಅದರಲ್ಲಿ. ಅದು ತಿಕ್ಕಿದ್ರೆ ಬರೀ ಅದು ರಾಗಿದು ಆ ಥರದ್ದು ಬರ್ತಿತ್ತು. ಅದು ಬರ್ತಿದ್ದ ಆ ಸಮಯದಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡೋಮ ಅಂತ ಇದು ಮಾಡಿದ್ರು. ಅವರು ಮಾಡಿದ್ಮೇಲೆ ಅವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಅವರು ಕೊಟ್ಟಿದ್ಮೇಲೆ ಅದು ಏನಿತ್ತು ಸಹ ಅದು ವಸ್ತು ಏನಿತ್ತು ಅವರಿಗೆ ತಾಮಂದು ಅವ್ರಿಗೆ ಕೊಟ್ಟು ಬಿಟ್ರು. ಅವ್ರಿಗೆ ಅಲ್ಲ ಎಷ್ಟಿದಾವಂತ ಏನು ಗೊತ್ತಾ ನಾಣ್ಯ? ಅದು ಅಂಜಾದ 1 kg ಅಷ್ಟು ಇರ್ಬೋದು. ಅದು ಇದು ಎಷ್ಟು ಗಂಟೆಗೆ ಸಿಕ್ಕಿರೋದು? ನಿನ್ನೆ ಮಧ್ಯಾಹ್ನ ಒಂದು 12 ತಂದೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರಾ? ನಮ್ಮ ತಂದೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಏನಂದ್ರೆ ಅವರು ನೀವು ಬರ್ರಿ, ನೀವು ಸಾಬ್ರು ಬರ್ತಾರೆ, ಸಾಬ್ರು ಬಂದಮೇಲೆ ಮಾತಾಡಿಸಿ ಹೋಗ್ರಿ ಅಂತ ಹೇಳಿದ್ರು ಅವರು. ಈಗ ಅದು ಬುನಾದಿ ತೋಡಿದ್ರೆ ಯಾರ್ದು? ನಮ್ಮ ಅತ್ತೆಯವ್ರದ್ದು. ಅದು ನಮ್ಮ ಅತ್ತೆಯವ್ರದ್ದು ಬನ್ನಿ. ನಮ್ಮ ತಂದೆಯವರು ಕೆಲಸ ಮಾಡೋಕೆ ಹೋಗಿದ್ರು ಅಲ್ಲಿ. ಈ ಹಿಂದೆ ಕೂಡ ಏನಾದ್ರು ಆ ರೀತಿ ಸಿಕ್ಕಿದ್ವು ನಾಣ್ಯ ಅಲ್ಲಿ ಸುತ್ತಮುತ್ತ? ಇಲ್ಲ, ಆ ರೀತಿ ಯಾವ ಸಿಕ್ಕಿಲ್ಲ ಮೊದಲು ಅಲ್ಲಿ. ಈ ಕೆಲಸ ಮಾಡೋ ಆ ಸಮಯದಲ್ಲಿ ಅದು ಕೆಳಗೆ ಬಂದಿದೆ. ಅದು ಏನು ಕೆಲಸ ಮಾಡ್ತಿದ್ರು? ಅದು ಬುನಿಯಾದಿ ತೋಡೋ ಕೆಲಸ ಮಾಡಿದ್ದೆ ಅಲ್ಲಿ. ಅಲ್ಲೇ ಸಿಕ್ಕಿದ್ದು ಅದು. ಹೆಸರಮ್ಮ? ಸೈಜಾದ್. ಏನು ಸಮಸ್ಯೆ ಏನಾಗಿದೆ? ಏನಿಲ್ಲ ರೀ ಸರ್, ಅದು ಬುನಿಯಾದ್ ತೋಡಿವಿ, ಬೇಸ್ಮಟ್ಟ ಕಟ್ಟಿವಿ. ಅದು ಒಳಗಿತ್ತು. ಅದು ಸ್ವಲ್ಪ ಮಣ್ಣು ಹಾಕ್ಬೇಕಂದ್ಕೇಸಿ ನೋಡಿವಿ ನಾವು. ಅದು ಗುತ್ತಿಗೆ ಕೊಟ್ಟಿದ್ದೀವಿ. ಕೊಟ್ಟಿದ್ಮೇಲೆ ಅದು ನಾನು ಹಚ್ಕೇಸಿ ಹೋಗ್ಕೇಸಿ ಅದು ಏನೇನು ಸಿಕ್ಕ ಅನ್ಕೇಸಿ ಮಂದೆ ಅನ್ನಕತ್ತಿದ್ರು. ನಮಗೆ ಗೊತ್ತಿಲ್ಲ, ಅದು ನಾನು ನೋಡಿಲ್ಲ. ನಾನು ಕೂಲಿ ಹೋಗಿದ್ದೆ. ನನಗೆ ಮತ್ತೆ ಬಂದು ಕೇಸಿ ನೋಡಾಕತ್ತೀನಿ, ಅದು ತಾಂಬ ಸಿಕ್ಕ ಅನ್ಕೇಸಿ ನೋಡಿನಿ ಅಷ್ಟೇ. ಯಾವಾಗಿದೆ ನೀವು ಬುನಾದಿ ತೋಡಿರೋದು? ಅದು ಬುನಿಯಾದ್ ತೋಡಿಕೇಸಿ ಒಂದು ತಿಂಗಳಾಯ್ತು. ಯಾರ್ದು ಬುನಾದಿ ಅದು? ನಂದೇ, ಶೈಜಾದ್ ಅವ್ರ. ಈಗ ಅವು ನಾಣ್ಯ ಯಾವಾಗ ಸಿಕ್ಕು? ನಾಣ್ಯ ನಿನ್ನೆ 11 ಗಂಟೆಗೆ. 12 ಗಂಟೆಗೆ. ಏನಿದಾವೆ ಬಂಗಾರದವ?
ಬಂಗಾರದ ಅಂದ ಕಾಣಕತ್ತದ, ಅದು ಬಂಗಾರದಲ್ಲ, ಅದು ಹ್ಞೂ ಅದು ತಾಂಬೆದೈತಿ ಅದು. ಹ್ಞೂ ತಾಮ್ರದನ. ಹಾಂ, ಈಗ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಿದ್ದಾರೆ, ಯಾರನ್ನು ಕರ್ಕೊಂಬಂದಿದ್ದಾರೆ? ಅವರು ಅವರೇ ನಂಬರ್ ತಗೊಂಡೋಗಿರು. ನಿನ್ನೆ ನಮಗೆ ನಿಂತು ಕೇಸಿ ಇದು ಫೋಟೋನಲ್ಲಿ ತೆಗೆದು ಕೇಸಿ ಬಂದರು. ಇಲ್ಲಿ ಫೋನ್ ನಂಬರ್ ಇಸ್ಕೊಂಡು ಕೇಸಿ ಹೋದ್ರು ಅವರು. ಈಗ ಯಾರಂದ್ರು? ಅವರೇ ಫೋನ್ ಮಾಡ್ಕಿಸಿ 10 ಗಂಟೆಗೆ ಬರ್ರಮ್ಮ ಅಂದ್ರು ಅವರು. ಯಾರ್ಯಾರು ಬಂದಿದ್ರು? ಈಗ ನಾನು, ನನ್ನ ಮಗ, ನಮ್ಮ ಅಣ್ಣ, ನಮ್ಮ ಸತ್ತಾರಣ್ಣ. ಈ ಪೊಲೀಸರು ಏನಂದ್ರು? ಪೊಲೀಸ್ ಏನನ್ನಕತ್ತಾರ, ಸಾಹೇಬ್ರು ಬರಾಕತ್ತಾರ ಅನ್ಕೇಸಿ ಈಗ 10 ಗಂಟೆಗೆ ಬಂದು ಕೇಸಿ ಕುಂತೀವಿ. ಇಲ್ಲಿ ತನ ಏನು ಅಂದಿಲ್ಲ ಅವರು. ಎಷ್ಟಿದ್ವು ಕಾಯಿನ್ಸ್? ಎಷ್ಟಿದ್ವು? ಅದು ಒಂದು ಇತ್ತು 300 ಐತೆ ಅಂತ ಅನ್ನಕತ್ತಾರ ಅವರೇ. ಜಗ್ಗಿ ವಜ್ಜೆ ಐತೆ ನೋಡ್ರಿ ಸರ್, ನನಗೆ ಗೊತ್ತಿಲ್ಲ ವಜ್ಜೆ. ಅದು ಯಾವಾಗಿಂದ ಏನಂತ ಗೊತ್ತಾಯ್ತಾ ನಿಮಗೆ? ಗೊತ್ತಿಲ್ಲ. ಅಕ್ಷರ ಏನಂತ ಬರ್ತಿದ್ದಾರೆ ಅದರಲ್ಲಿ? ಅದು ಉರ್ದು ಐತೆ ರೀ ನಮ್ದು. ಉರ್ದು ಐತೆ, ಜಾಸ್ತಿ ಉರ್ದುನೇ ಐತೆ ಅದು. ನೋಡಿನಿ ಸರ್. ಇನ್ನು ಇದಾವ ಇನ್ನೇನಾದರೂ ನಿಧಿಗಳಲ್ಲಿ ಬುನಾದಿಯಲ್ಲಿ? ಏನಿದ್ದಿಲ್ಲ ನೋಡ್ರಿ ಸರ್, ನಾನು ನೋಡಿಲ್ಲ. ಅದು ಅಷ್ಟೇ, ಅದು ತಗೊಂಬಂದಿದ್ರು, ಅದು ಅದೇ ಅಷ್ಟೇ ನೋಡಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.